ಹುಡುಗರಿಗೆ ಅಥವಾ ಹುಡುಗಿರಿಗೆ ಅಂತಾನೆ ಟಾರ್ಗೆಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರಾಡಕ್ಟ್ಸ್ನ ತುಂಬ ಕಮ್ಮಿ. ಬಟ್ ಇವತ್ತು ನಮ್ಮ ಜೊತೆ ಒಂದು ಪ್ರಾಡಕ್ಟ್ ಇದೆ ಆ್ಯಂಡ್ ಅದು ಒಂದು ಎಲೆಕ್ಟ್ರಿಕ್ ಮೊಪೆಡ್ ನ್ಯೂಮರಸ್ ಅನ್ನೋ ಒಂದು ಕಂಪ್ನಿ ಕಡೆಯಿಂದ. ಆ್ಯಂಡ್ ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ ಈ ಕಂಪ್ನಿ ಕೂಡ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಸ್ಟಾರ್ಟಪ್ ಆ್ಯಂಡ್ ಇವರು 2020ಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವ್ರ ಜೊತೆ ಇವಾಗ 2 ಪ್ರಾಡಕ್ಟ್ಸ್ ಇದೆ. ಒಂದು ಇದು ಆ್ಯಂಡ್ ಇದಕ್ಕೆ ಮುಂಚೆ ಡಿಪ್ಲಾಸ್ ಮ್ಯಾಕ್ಸ್ ಅನ್ನೋದನ್ನ ಕೂಡ ಒಂದು ಲಾಂಚ್ ಮಾಡಿದರು. ಅದನ್ನು ನೀವು ಯೂಶ್ವಲಿ ತುಂಬ ಡೆಲಿವರಿ ಏಜೆಂಟ್ಸ್ ಜೊತೆ ನೋಡಿರ್ಬೋದು. ಬಟ್ ಈ ಸಲ ಲೇಡೀಸ್ಗೆ ಅಂತಾನೆ ಟಾರ್ಗೆಟ್ ಮಾಡಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಬಗ್ಗೆ ಇನ್ನು ತಿಳ್ಕೊಬೇಕು, ಇದರ ಪ್ರೈಸ್ ಪಾಯಿಂಟ್ ಏನು, ಇದರ ರೇಂಜ್ ಏನು, ಅಥವಾ ಇನ್ನೂ ಏನಾದರೂ ಡೌಟ್ಸ್ ನಿಮಗಿದ್ರೆ ಈ ವಿಡಿಯೋಲಿ ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ನನ್ನ ಹೆಸರು ಶ್ರೇಯಾಂಕ್. ರೇಂಜ್ ಬಗ್ಗೆ ಹೇಳ್ತೀನಿ, ಬಟ್ ಡಿಸೈನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಡಿಸೈನ್ ನಿಮಗೆ ನೋಡೋಕ್ಕೆ ತುಂಬ ಕ್ವಕಿ ಅನಿಸ್ಬೋದು. ಯಾಕಂದರೆ ನಿಮಗೆ ಒಂದು ಮೊಪೆಡ್ ಆಗಿದ್ರು ಇಷ್ಟು ದೊಡ್ಡ ವೀಲ್ಸ್, ಆಲ್ಮೋಸ್ಟ್ ಒಂದು ಮೋಟರ್ ಸೈಕಲ್ಗೆ ಸಿಗೋ ಅಂಥ ವೀಲ್ಸ್ ಆ್ಯಂಡ್ ಟಾಲ್ ಬಾಡಿ ಡಿಸೈನ್ ಬರ್ತಾ ಇದೆ. ಆ್ಯಂಡ್ ನಮಗೆ ಈ ಗಾಡಿ ಅಥವಾ ಈ ಡಿಸೈನ್ ಹೊಸದು ಅನಿಸ್ಬೋದು. ಬಟ್ ನೀವು ಮೇಜರಾಗಿ ಈ ಥರ ಮೊಪೆಡ್ಸ್ನ ಥೈಲ್ಯಾಂಡ್ ಅಥವಾ ಬ್ಯಾಂಕಾಕ್ ಅಥವಾ ಚೈನಲ್ಲಿ ನೋಡಿರ್ಬೋದು. ಯಾಕಂದರೆ ಅಲ್ಲಿ ಮೊಪೆಡ್ಗಳ ಯೂಸೇಜ್ ತುಂಬ ಜಾಸ್ತಿ ಆ್ಯಂಡ್ ಕಸ್ಟಮರ್ ಬೇಸ್ ಕೂಡ ತುಂಬ ದೊಡ್ಡದು. ಅದೇ ಥರ ಡಿಸೈನ್ನ ಇಲ್ಲಿ ಇಂಡಿಯಾಗೂ ಕೂಡ ಇವರು ತರಕ್ಕೆ ನೋಡ್ತಾ ಇದ್ದಾರೆ. ಈ ಡಿಸೈನ್ ಅಥವಾ ಈ ಸ್ಕೂಟರ್ಗೆ ನಾವು ಕಾಂಪಿಟೇಟರ್ನ ನೋಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಇದೆ ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಬೈ ಇಟ್ಸ್ ಲುಕ್ಸ್ ಆ್ಯಂಡ್ ಆಲ್ಸೋ ಬೀಯಿಂಗ್ ಇಟ್ ಆ್ಯನ್ ಎಲೆಕ್ಟ್ರಿಕ್ ಸ್ಕೂಟರ್. ಇನ್ನು ಮುಂದೆಯಿಂದ ನಿಮಗೆ ತುಂಬ ಸ್ಲಿಮ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಹೆಡ್ಲೈಟ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ LED ಹೆಡ್ಲೈಟ್ಸ್ ಆ್ಯಂಡ್ ಟರ್ನ್ ಇಂಡಿಕೇಟರ್ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಹಜಾರ್ಡ್ ಲೈಟ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೈಸ್. 16 ಇಂಚಸ್ದು ವೀಲ್ ಸಿಗುತ್ತೆ ಬೋತ್ ಫ್ರಂಟ್ ಆ್ಯಂಡ್ ರೇರ್. ಆ್ಯಂಡ್ ನಿಮಗೆ 1339 mm ವೀಲ್ ಬೇಸ್ ಸಿಗುತ್ತೆ ಆ್ಯಂಡ್ 159 mm ಗ್ರೌಂಡ್ ಕ್ಲಿಯರೆನ್ಸ್, ವಿಚ್ ಇಸ್ ಫೆನಾಮಿನಲ್. ಆ್ಯಂಡ್ ಅದಷ್ಟೇ ಅಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಟಾಲ್ ಬಾಡಿ ಡಿಸೈನ್ ಸಿಗೋದ್ರಿಂದ ಸ್ವಲ್ಪ ಹೈಟ್ ಕಮ್ಮಿ ಇರೋರಿಗೆ ಫ್ಲ್ಯಾಟ್ ಫೂಟ್ ಕಷ್ಟ ಆಗ್ಬೋದು. ಬಟ್ ಅದರ್ವೈಸ್ ಗಾಡಿ ಓಡಿಸೋಕ್ಕೆ ಕಂಫರ್ಟಬಲ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ಅದ್ರ ಕೆಳಗಡೆ ನಿಮಗೆ ಇಲ್ಲೊಂದು ಖಾಲಿ ಜಾಗ ಕಾಣಿಸ್ತಾ ಇರ್ಬೋದು. ಇದು ಏನಕ್ಕೆ ಅಂದರೆ, ಸಿನ್ಸ್ ತುಂಬ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗದೇ ಇರೋದ್ರಿಂದ, ಅಂದರೆ ನಿಮಗೆ ಯೂಶ್ವಲಿ ಇವಾಗಿನ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಏನೇನು ಬೇಕು ಎಲ್ಲ ಫೀಚರ್ಸು ಸಿಗುತ್ತೆ, TPMS, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ಬಟ್ ಅದೆಲ್ಲ ಇಲ್ಲಿ ಪ್ರೊವೈಡ್ ಮಾಡೋಕ್ಕಾಗದೇ ಇರೋದ್ರಿಂದ ನಿಮ್ಮ ಫೋನ್ನ ಅಥವಾ ಟ್ಯಾಬ್ಲೆಟ್ಸ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಈಸಿಯಾಗಿ ನ್ಯಾವಿಗೇಟ್ ಮಾಡ್ಕೋಬೋದು. ಈ ಗಾಡಿಯಲ್ಲಿ ಇನ್ನೂ ಹಲವಾರು ಫೀಚರ್ಗಳಿದೆ. ಅದರಲ್ಲಿ ನಿಮಗೆ ಮೊದಲನೇದು ಹೇಳಬೇಕು ಅಂದರೆ, ನಿಮ್ಮ ಗಾಡಿ ಇನ್ ಕೇಸ್ ಕಳ್ತನ ಆಗ್ತಾ ಇದೆ ಅಂದರೆ ನಿಮಗೆ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಫೋನ್ನ ಆ್ಯಪ್ಲಿಕೇಶನ್ ಮೂಲಕ. ಆ್ಯಂಡ್ ಆವಾಗ ನೀವು ಈ ಗಾಡಿನ ಕಂಪ್ಲೀಟ್ ಶಟ್ ಡೌನ್ ಮಾಡ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಇಮ್ಮೊಬಿಲೈಸೇಷನ್. ಅದಷ್ಟೇ ಅಲ್ಲ, ನಿಮಗೆ ಜಿಯೋ ಫೆನ್ಸಿಂಗ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಹೇಗೆ ವರ್ಕ್ ಆಗುತ್ತೆ ಅಂತ. ನೀವು ಒಂದು ಸೆಟ್ ಲೊಕೇಶನ್ನ ಮಾರ್ಕ್ ಮಾಡಿ ಇಡ್ಬೋದು, ಅಂದರೆ ಒಂದು ಬಾರ್ಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಯಶವಂತಪುರದಲ್ಲಿ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪೀಣ್ಯವರೆಗೂ ಲಿಮಿಟ್ ಮಾಡಿದ್ರೆ ಆ ಗಾಡಿ ಅಲ್ಲಿಂದ ಮೂವ್ ಆಗ್ತಾ ಇದೆ ಅಂದ ತಕ್ಷಣ ನಿಮಗೆ ಅಲರ್ಟ್ಸ್ ಬರುತ್ತೆ. ಆ್ಯಂಡ್ ಇದು ಕೂಡ ಪ್ರೊಟೆಕ್ಷನ್ಗೆ ಅಥವಾ ಸೇಫ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಗಾಡಿಯಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ. ಒಂದು ಎನ್ಫಸ್ಟ್ ಮ್ಯಾಕ್ಸ್, ಇನ್ನೊಂದು ಎನ್ಫಸ್ಟ್ ಐಮ್ಯಾಕ್ಸ್ ಆ್ಯಂಡ್ ಇನ್ನೊಂದು ಎನ್ಫಸ್ಟ್ ಐಮ್ಯಾಕ್ಸ್ ಪ್ಲಸ್. ಎನ್ಫಸ್ಟ್ ಐಮ್ಯಾಕ್ಸ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್. ಆ್ಯಂಡ್ ಅದೇ ಗಾಡಿ ನಮ್ಮ ಜೊತೆ ಇರೋದು. ಇದಕ್ಕೆ 3 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ, ಲಿಥಿಯಮ್ ಅಯಾನ್. ಆ್ಯಂಡ್ ಇದರ ಟಾಪ್ ಸ್ಪೀಡ್ 70 km/h ಆ್ಯಂಡ್ ಇದಕ್ಕೆ 109 km ರೇಂಜ್ ಸಿಗುತ್ತೆ. ಇನ್ನು ಮಿಡ್ ಮತ್ತು ಬೇಸಿಕ್ ಬಗ್ಗೆ ಮಾತಾಡೋದಾದರೆ ನಿಮಗೆ 2.5 kWh ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ. ಅದರಲ್ಲಿ ನಿಮಗೆ ಟಾಪ್ ಸ್ಪೀಡ್ 55 km/h ಆ್ಯಂಡ್ ರೇಂಜ್ ಬಂದು 91 km. ಆ್ಯಂಡ್ ಇದರಲ್ಲಿ ನಿಮಗೆ 34 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡೋದಾದರೆ ಮಿಡ್ ಮತ್ತು ಬೇಸಿಕ್ ವೇರಿಯಂಟಲ್ಲಿ ನಿಮಗೆ 5 to 6 hours ಆಗುತ್ತೆ ಆ್ಯಂಡ್ ಟಾಪ್ ಎಂಡ್ 7 to 8 hours. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಈ ಗಾಡಿಯಲ್ಲಿ ಕಮ್ಮಿನೇ, ಯಾಕಂದರೆ ಬ್ಯಾಟ್ರಿನ ಈ ಸೀಟ್ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಸೊ ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಿಮಗೆ ಈ ಸೀಟ್ ಕೆಳಗಡೆ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಸ್ಪ್ಲಿಟ್ ಸೀಟಿಂಗ್ ಸಿಸ್ಟಮ್ ಸಿಗುತ್ತೆ. ಆ್ಯಂಡ್ ಅದಷ್ಟೇ ಅಲ್ಲ, ನಿಮಗೆ ಇದ್ರ ಕೆಳಗಡೆನೂ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಆಪ್ರೇಟ್ ಮಾಡೋದು ನಿಮಗೆ ಇಲ್ಲಿ ಒಂದು ವಯರ್ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಪ್ಲಗ್ನ ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ. ನಿಮಗೆ ಇಲ್ಲೂ ಕೂಡ ಒಂದು ಚಿಕ್ಕ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ, ಕಬಿ ಹೋಲ್. ಆ್ಯಂಡ್ ಅದ್ರ ಮೇಲೇ ನಿಮಗೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ನಿಮಗೆ ಇಲ್ಲೊಂದು ಹುಕ್ ಸಿಗುತ್ತೆ ಫಾರ್ ಲಗೇಜ್ ಆ್ಯಂಡ್ ಇಲ್ಲೂ ಕೂಡ ಒಂದು ಸಿಗುತ್ತೆ. ಇನ್ನು ಈ ಗಾಡಿಯ ರೈಡ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಮೊದಲನೇದಾಗಿ ಈ ಗಾಡಿಗೆ ಒಂದು ಮೋಟರ್ ಸೈಕಲ್ ಅಷ್ಟು ದೊಡ್ಡ ವೀಲ್ ಸಿಗುತ್ತೆ. 16 inch ವೀಲ್ಸ್ ವಿತ್ ಲಾಂಗರ್ ಟ್ರಾವೆಲ್ ಸಸ್ಪೆನ್ಷನ್. ಇದು ಸಿಗೋದ್ರಿಂದ ರೈಡ್ ಕಂಫರ್ಟ್ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಪಾಟ್ ಹೋಲ್ಸ್ಗಳಲ್ಲಿ ಓಡಿಸೋವಾಗ ವೀಲ್ ಸೈಜ್ ದೊಡ್ಡದಿರೋದ್ರಿಂದ ಇಂಪ್ಯಾಕ್ಟ್ ಅಷ್ಟಾಗಿ ಇರಲ್ಲ, ವಿಚ್ ಇಸ್ ವೆರಿ ಗುಡ್.
ವೆರಿ ಪ್ರಾಕ್ಟಿಕಲ್ ಗಾಡಿ ಅಂತಲೇ ಹೇಳ್ಬೋದು ಫಾರ್ ದ ಪ್ರೈಸ್ ಇಟ್ ಆಫರ್ಸ್. ಸೀಟಿಂಗ್ ಬಗ್ಗೆ ಹೇಳೋದಾದರೆ ಒಂದು ಉದ್ದುದ್ ಸ್ಪ್ಲಿಟ್ ಡ್ರೈವರ್ ಆ್ಯಂಡ್ ಪಿಲಿಯನ್ ಸೀಟ್ ಸಪ್ರೇಟಾಗಿ ಸಿಗುತ್ತೆ. ಸೊ ಇಬ್ಬರು ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಇನ್ನು ರೇಂಜ್ ಬಗ್ಗೆ ಹೇಳೋದಾದರೆ 109 ಕಿಲೋಮೀಟರ್ಸ್ ಕ್ಲೇಮ್ಡ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ರಿಯಲ್ ವರ್ಲ್ಡಲ್ಲಿ ವರ್ಸ್ಟ್ ಕೇಸ್ 80 to 85 ಆದರೂ ಕೊಟ್ಟೇ ಕೊಡುತ್ತೆ. ಅದು ಡಿಪೆಂಡ್ ಆಗೋದು ನೀವು ಯಾವ ರೈಡ್ ಮೋಡಲ್ಲಿ ಓಡಿಸ್ತಿದ್ದೀರಾ ಅಂತ. ಆ್ಯಂಡ್ 100 ಕಿಲೋಮೀಟರ್ಸ್ ರೇಂಜ್ ತುಂಬ ಜಾಸ್ತಿ ಏನಲ್ಲ. ಸೊ ನಿಮ್ಮ ಬೇಸಿಕ್ ಸಿಟಿ ಕಮ್ಯೂಟ್ಸ್ಗೆ ಇದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಬಟ್ ಸ್ಟೋರೇಜ್ ಸ್ಪೇಸ್ ಇಲ್ಲದೆ ಇರೋ ಕಾರಣ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಫೈನಲ್ ಆಗಿ ಹೇಳಬೇಕು ಅಂದರೆ ಒಂದು ಪ್ರಾಕ್ಟಿಕಲ್ ಮೊಪೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಗಾಡಿ ಒಂದು ಹೊಸ ಸೆಗ್ಮೆಂಟ್ ಶುರು ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಇನ್ನು ಕನ್ಕ್ಲೂಡ್ ಮಾಡೋದಾದರೆ ಈ ಗಾಡಿ ಪರ್ಫೆಕ್ಟ್ ಪಿಕ್ ಅಂತಲೇ ಹೇಳ್ಬೋದು. ಯಾರಿಗೆ ಅಂದರೆ ಫಸ್ಟ್ ಟೈಮ್ ಬೈಯರ್ಸ್ಗೆ ಅಥವಾ ವುಮೆನ್ ರೈಡರ್ಸ್ಗೆ. ಯಾಕಂದರೆ ಇದು ತುಂಬ ಕಂಫರ್ಟಬಲ್ ಇದೆ ಯೂಸ್ ಮಾಡೋಕ್ಕೆ ಆ್ಯಂಡ್ ಲೈಟ್ ವೆಯ್ಟ್ ಆಗಿರೋದ್ರಿಂದ ರೈಡು ಕೂಡ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ಸಿಟಿ ಟ್ರಾಫಿಕ್ಗಳಲ್ಲೂ ಅಷ್ಟೇ ತುಂಬ ಈಸಿ ಟು ಯೂಸ್. ಅದಲ್ಲದೆ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಈ ಗಾಡಿ 64,999 ಶುರುವಾಗುತ್ತೆ. ಆ್ಯಂಡ್ ಅದು ಫಸ್ಟ್ 1000 ಕಸ್ಟಮರ್ಸ್ಗೆ ಎಕ್ಸ್ ಶೋರೂಮ್ ಪ್ರೈಸ್. ಆ್ಯಂಡ್ 84,999 ಹೋಗುತ್ತೆ ಟಾಪ್ ಆ್ಯಂಡ್ ಎಕ್ಸ್ ಶೋರೂಮ್ ಅಗೇನ್. ಆ್ಯಂಡ್ ಇದೇ ಥರ ಆಟೋಮೊಬೈಲ್ ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನಮ್ಮ ಪೇಜ್ ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಅಗೇನ್, ಸೈನಿಂಗ್ ಆಫ್, ಬೈ ಬಾಯ್.